ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ SSLC ಎಕ್ಸಾಮ್ 2ಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರೋ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಆನ್ಸರ್ಸ್ಗಳನ್ನ ಯಾವ ರೀತಿ ನೀವು ಬರೀಬೇಕು, ಯಾವ ರೀತಿ ಬರೆದ್ರೆ ನೀವು ಸೋಷಿಯಲ್ ಸೈನ್ಸ್ನಲ್ಲಿ ಪಾಸ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರ್ತದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ನೀವು 26ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಇದೆ ಅಂತಲೇ ಹೇಳ್ಬೋದು. ಪ್ರತಿ ಒಬ್ಬರನ್ನು ಕೂಡ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಬೇಕಾಗತ್ತೆ. ಇನ್ನೇನು 12ರಿಂದ 11 ದಿವಸ ಅಷ್ಟೇ ಇರೋದು, ಇನ್ನು 12 ದಿವಸ ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಅಂದರೆ ಚೆನ್ನಾಗಿ ಪ್ರಿಪೇರ್ ಆಗಿ ಪ್ರತಿ ಒಬ್ಬರನ್ನು ಕೂಡ ಒಳ್ಳೆ ಸ್ಕೋರ್ನ ತೆಗಿಬೇಕು. ಸ್ಕೋರ್ಗಿಂತ ಎಲ್ಲರೂ ಕೂಡ ಪಾಸ್ ಆಗಬೇಕಷ್ಟೇ, ಇನ್ನೇನೂ ಇಲ್ಲ. ಓಕೆ, ಮೊದಲನೇದಾಗಿ ಸೋಷಿಯಲ್ನಲ್ಲಿ ನೀವು ಪಾಸ್ ಆಗಬೇಕು ಅಂತ ಹೇಳೋದಾದರೆ MCQ ಇರುತ್ತೆ. MCQ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾನು ಮಾಡಲ್ ಕ್ವಶನ್ ಪೇಪರ್ ನೋಡ್ಕೊಂಡು ಹೇಳ್ತಿದ್ದೀನಿ. ಏನೋ ಕೆಲವೊಂದು ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ. ಏನಕ್ಕಪ್ಪ ಒರಿಜಿನಲ್ ಪೇಪರ್ ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ನಾನು ಕಳಿಸಿ ಅಂತ ಹೇಳಿದೆ, ಅವ್ರು ಕಳಿಸ್ಲಿಲ್ಲ. ತುಂಬ ಜನ ಸೋಷಿಯಲ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರೆ ಜಸ್ಟ್ ಇದನ್ನು ಬಿಟ್ಬಿಡಿ. ನಾನು ಯಾವ ರೀತಿ ಲಾಂಗ್ ಆನ್ಸರ್ಸ್ಗಳನ್ನ ಹೇಳ್ತೀನಿ ಆ ರೀತಿ ಬರೀರಿ ಅಷ್ಟೇ, ಇನ್ನೇನು ಇಲ್ಲ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು 8 ಮಾರ್ಕ್ಸ್ ಇದೆ ಅಲ್ಲಿ ಮಾಡಲ್ ಕ್ವಶನ್ ಪೇಪರಲ್ಲಿ, ಅದಕ್ಕೆ 8 ಮಾರ್ಕ್ಸ್ ಅಂತ ಬರ್ಕೊಂಡಿದ್ದೀನಿ. ಸೊ ಮಲ್ಟಿಪಲ್ ಚಾಯ್ಸ್ ಏನನ್ನ ಕೊಟ್ಟರು ಅಂತ ಹೇಳೋದಾದರೆ ಮೊದಲನೇದಾಗಿ ನೀವು ಏನಿಲ್ಲ ಅಂದ್ರೂ 8, ನಿಮ್ಗೇನೂ ಗೊತ್ತಿಲ್ಲ ಅಂದ್ರೂ 8ರಲ್ಲಿ ನೀವು ಏನನ್ನ ಟಿಕ್ ಹಾಕೊಂಡಿದ್ರೆ ಒಂದು 5 ಮಾರ್ಕ್ಸನ್ನು ಮ್ಯಾಕ್ಸಿಮಮ್ ಸಿಗುತ್ತಾ? ಒಂದು 5 ಮಾರ್ಕ್ಸನ್ನು ಸಿಗುತ್ತೆ ನಿಮಗೆ, ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು 1 ಮಾರ್ಕ್ ಕ್ವಶನ್ನು. 1 ಮಾರ್ಕ್ ಕ್ವಶನ್ ಬಂದುಬಿಟ್ಟು 8 ಮಾರ್ಕ್ಸಿಗೆ ಕೊಟ್ಟಿರ್ತಾನೆ. ಇದಂದ್ರೆ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ಯಾವ ರೀತಿ ಇದನ್ನು ಓದಬೇಕು ಅಂದರೆ ಸ್ಟಾರ್ಟಿಂಗಿಂದ ಒಂದು 8 ಲೆಸನ್ ಅಂತ ಅಂದ್ಕೊಳ್ಳಿ. ಸ್ಟಾರ್ಟಿಂಗಿಂದ 8 ಲೆಸನ್ ಬೇಡ, 5 ಲೆಸನ್ನು. 5 ಲೆಸನಲ್ಲಿ ಲಾಸ್ಟ್ 2 ಇಯರ್ಸ್ ಒಂದು ಕ್ವಶನ್ ಪೇಪರ್ ತಗೊಂಡು ಯಾವುದೆಲ್ಲ ರಿಪೀಟೆಡ್ ಕ್ವಶನ್ಸ್ ಇದೆ ಅದನ್ನು ಓದ್ಕೊಳ್ಳಿ. ನಾರ್ಮಲ್ ಆಗಿ ಒಂದು ಹೈಲೈಟ್ಸ್ ಥರ ಓದ್ಕೊಳ್ಳಿ ಸಾಕು. ಒಂದು 5 ಲೆಸನ್ನಲ್ಲಿ ಹೈಲೈಟ್ಸ್ ಥರ ಓದ್ಕೊಳ್ಳಿ. ಸೊ ಇದರಲ್ಲಿ ಏನಿಲ್ಲ ಅಂದ್ರೂ ಒಂದು 6 ಮಾರ್ಕ್ಸನ್ನು ತೊಗೋಬೋದು, ನೀವು ಆರಾಮಾಗಿ ತೊಗೋಬೋದು. ಒಂದು ಸೆಂಟೆನ್ಸ್ ಇರುತ್ತೆ ಅಷ್ಟೇ, ಒಂದು ಸೆಂಟೆನ್ಸ್ ನೀವು ಆರಾಮಾಗಿ ಬರೀಬಹುದು. ನಿಮ್ಮ ಪಾಠ ಕೇಳಿದ್ದೀರಾ ಕರೆಕ್ಟಾಗಿ ಅಂತ ಹೇಳಿದ್ರೆ ಆರಾಮಾಗಿ ಗೊತ್ತಿರುತ್ತೆ. ಸೊ 8 ಮಾರ್ಕ್ಸು ಬೇಡ, 6 ಮಾರ್ಕ್ಸ್ ತೊಗೊಳ್ಳೋಣ ಇದರಲ್ಲಿ. ಓಕೆ, ನೆಕ್ಸ್ಟು ಲಾಂಗ್ ಆನ್ಸರ್ ಕ್ವಶನ್ಸಲ್ಲಿ 16 ಮಾರ್ಕ್ಸ್ ಬರುತ್ತೆ ನಮಗೆ. ಯಾವ ರೀತಿ ಲಾಂಗ್ ಕ್ವಶನ್ಸ್ಗಳನ್ನ ಬರೀಬೇಕು ಅಂತ ಹೇಳೋದಾದ್ರೆ ಆಕ್ಚುಲ್ ಆಗಿ ಇದು 3 ವರ್ಡ್ ಆನ್ಸರ್ ಅಂತಾನೆ ಹೇಳ್ಬೋದು. 3 ವರ್ಡ್ ಆನ್ಸರ್ಸ್ಗೆ ಇವಾಗ ಒಂದು ಪೇಜ್ ಪೂರ್ತಿ ಇದೆ ಅಂತ ಅನ್ಕೊಳ್ಳಿ. ಒಂದು ಪೇಜ್ನಲ್ಲಿ ನೀವು ಹಾಫ್ ಪೇಜ್ನ ಬರೀಬೇಕಾಗತ್ತೆ. ಸೊ ಯಾವ ರೀತಿ ಬರೀಬೇಕು ಅಂದರೆ ಮೊದಲನೇದಾಗಿ ಒಂದು ಕ್ವಶನ್ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಬರೆಯೋಕ್ಕೆ. ನಾರ್ಮಲ್ ಆಗಿ ನೀವು ಇಂಟ್ರೊಡಕ್ಷನ್ ಬರೀರಿ, ಮತ್ತೆ ಇನ್ಫಾರ್ಮೇಷನ್ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಮತ್ತೆ ಈ ಥರ ಒಂದು 3 ಲೈನ್ ಬರೆದಿದ್ದೀರಾ ಅಂದರೆ ಫೈನಲ್ ವರ್ಡ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿ ಮುಗಿಸ್ಬಿಡಿ. ಇಷ್ಟೇ, ಅರ್ಧ. ಸೊ ಅರ್ಧ ಬರೆದಿದ್ದೀರಾ ಅಂತ ಹೇಳೋದಾದರೆ ಇಲ್ಲಿ ನಿಮ್ಗಿಲ್ಲಿ 4 ಮಾರ್ಕ್ಸ್ ಕೊಡೋ 3 ಮಾರ್ಕ್ಸನ್ನು ಕೊಡ್ತಾರೆ ಈ ರೀತಿ ಬರೆದಿದ್ದೀರಾ ಅಂದರೆ. ಸೊ ಏನು ಬರೀಬೇಕು ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಏನು ಗೊತ್ತಿಲ್ಲ ಅಂತ ಹೇಳೋದಾದರೆ ಅದ್ರ ಬಗ್ಗೆ ಏನೋ ಒಂದು ಚೂರನ್ನ ಗೊತ್ತಿರುತ್ತೆ ನಿಮಗೆ. ಸೊ ಅದನ್ನು ನೀವು ಲೆಂತಾಗಿ ಬರ್ಕೊಂಡು ಹೋಗಿ ಅಷ್ಟೇ, ಇನ್ನೇನು ಇಲ್ಲ. ಸೋಷಿಯಲ್ ಮತ್ತು ಲ್ಯಾಂಗ್ವೇಜಸ್ಗಳಲ್ಲಿ ಲೆಂತ್ ನೋಡ್ತಾರೆ, ಲೆಂತ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಲ್ಪ ನೋಡಿಕೊಂಡು ಕ್ಲೀನಾಗಿ ಓದ್ಕೊಳ್ಳಿ, ಅದ್ರ ಬಗ್ಗೆ ಗೊತ್ತಿದ್ರೆ ಬರೀರಿ ಅಷ್ಟೇ, ಇನ್ನೇನು ಇಲ್ಲ. ನೆಕ್ಸ್ಟು ಇದರಲ್ಲಿ ಒಂದು ಏನಿಲ್ಲ ಅಂದ್ರೆ ಒಂದು 11 ಮಾರ್ಕ್ಸನ್ನು ಸ್ಕೋರ್ ಮಾಡ್ತೀರಾ ನೀವು. ಓಕೆನಾ, 11 ಮಾರ್ಕ್ಸ್ ಅಂತೂ ಸ್ಕೋರ್ ಮಾಡ್ತೀರಾ. ನೆಕ್ಸ್ಟು ಲಾಂಗ್ ವರ್ಡ್ ಆನ್ಸರ್ ಅಂತಲೇ ಹೇಳ್ಬೋದು. 27 ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. 6 ಸೆಂಟೆನ್ಸ್ನಲ್ಲಿ ಬರೀರಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಆ ಥರ ಬರೆಯೋಕ್ಕೆ ಹೋಗಬೇಡಿ. 2 ಪೇಜನ್ನು ನೀವು ಬರೀಬೇಕು, ಒಂದೂವರೆ ಪೇಜನ್ನು ಬರೀಬೇಕು. ಸೇಮ್ ಇದೇ ಥರನೇ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಪೇಜ್ನಲ್ಲಿ ಅರ್ಧ ಬರೀರಿ ಸಾಕು, ಮತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡಿ. ಇದು ಪೂರ್ತಿ ಇಲ್ಲಿಂದ ಇರಲಿ, ಮತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡಿ. ಇಷ್ಟು ಬರೀರಿ ಸಾಕು. ನಿಮಗೆ ಖಂಡಿತವಾಗಿ 2 ಸೇರಿಕೊಂಡು ನಿಮ್ಗೆ ಏನಿಲ್ಲ 8 ಮಾರ್ಕ್ಸ್ ಇದ್ದರೆ 8 ಮಾರ್ಕ್ಸನ್ನು ಕೂಡ ಕೊಡ್ತಾರೆ. ಲಾಂಗ್ ಆನ್ಸರ್ಸ್ನ ಈ ರೀತಿ ಬರೀಬೇಕಾಗುತ್ತೆ ಸೋಷಿಯಲ್ನಲ್ಲಿ. ಸೊ ಇದರಲ್ಲಿ ನೀವು ಏನಿಲ್ಲ ಅಂದ್ರೂ ಒಂದು 20 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ಬೋದು, ಆರಾಮಾಗಿ 20 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಓಕೆನಾ. ನೆಕ್ಸ್ಟು ಇಂಡಿಯಾ ಮ್ಯಾಪ್ ಅಂತ ಬಂದಿತ್ತು. ಅಕಸ್ಮಾತ್ ಇಂಡಿಯಾ ಮ್ಯಾಪ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಕಮೆಂಟ್ಸ್ ಮಾಡಿ ನಮಗೆ. ಇಂಡಿಯಾ ಮ್ಯಾಪ್ ಕೊಡ್ತಾರೆ ಅಂತ ಹೇಳೋದಾದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಗೊಂದು 4 ಮಾರ್ಕ್ಸ್ ಸಿಗುತ್ತೆ. ಸೊ ನಾನು ಬರೀಬೇಕಾದ್ರೆ ಇಂಡಿಯಾ ಮ್ಯಾಪ್ ಇತ್ತು, ಇವಾಗ ಇತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅವರು ಕೆಲವೊಂದು ಸ್ಟೇಟ್ಸ್ಗಳೇನೋ ಕೊಡ್ತಾರೆ ಅಂತ ಅನ್ಕೊಂತೀನಿ, ಅದನ್ನು ನೀವು ಡಿವೈಡ್ ಮಾಡಬೇಕು. ಸೊ ಅದನ್ನು ಒಂದು 4 ಮಾರ್ಕ್ಸ್ ಅಂತ ಇಟ್ಕೊಂಡ್ರು ಟೋಟಲಾಗಿ ಏನಿಲ್ಲ ಅಂದರೆ ಒಂದು 35+ ಮಾರ್ಕ್ಸ್ಗಂತೂ ಏನೂ ತೊಂದರೆ ಇಲ್ಲ, ಆರಾಮಾಗಿ ಪಾಸ್ ಆಗ್ತೀರಾ ನೀವು. ಈ ರೀತಿ ಬರೀಬೇಕಾಗುತ್ತೆ. ಮೇನ್ ನೀವು ಫೋಕಸ್ ಮಾಡಬೇಕಾಗಿರೋದು ಲಾಂಗ್ ವರ್ಡ್ ಆನ್ಸರ್ಸ್ಗಳನ್ನ ಫೋಕಸ್ ಮಾಡಿ, ಮಲ್ಟಿಪಲ್ ಚಾಯ್ಸ್ನ ಫೋಕಸ್ ಮಾಡಿ, 1 ವರ್ಡ್ ಆನ್ಸರ್ಸ್ನ ಫೋಕಸ್ ಮಾಡಿ. ಇಂಡಿಯಾ ಮ್ಯಾಪ್ ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ ಇಂಡಿಯಾ ಮ್ಯಾಪ್ ಬರೀರಿ. ಆಮೇಲೆ ಕಮೆಂಟ್ಸಲ್ಲಿ ಇಂಡಿಯಾ ಮ್ಯಾಪ್ ಕೊಟ್ಟಿಲ್ಲ ಬ್ರೋ ಅಂತ ಹೇಳ್ಬೇಡಿ,
ನಾನು ಬರಿಬೇಕಾದ್ರೆ 7 ವರ್ಷದ ಕೆಳಗೆ 6 ವರ್ಷದ ಕೆಳಗೆ ಇತ್ತು, ಅದಕ್ಕೋಸ್ಕರನೇ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್, ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ. ಧನ್ಯವಾದ. ಇನ್ನೇನು 26ನೇ ತಾರೀಕು ಸ್ಟಾರ್ಟ್ ಆಗ್ತಿದೆ SSLC ಎಕ್ಸಾಮ್ 2 ಬಂದುಬಿಟ್ಟು. ಆಲ್ ದ ಬೆಸ್ಟ್. ಜೈ ಹಿಂದ್.